ಸುವರ್ಣ. ನಿನ್ನೊಟ್ಟಿಗೆ ಫೈನಲ್ ಮ್ಯಾಚ್ ಮಾಡುವ ಅಂತ ಅಲ್ಲ, ನಿನ್ನನ್ನು ಫೈನಲ್ ಆಗಿ ಟೆಸ್ಟ್ ಮಾಡುವ ಅಂತ. ಏನದು ಟೆಸ್ಟ್? ಈಗಳ ಕುಳ್ಳಿ, ನಾನು ಕೇಳಿದ ಪ್ರಶ್ನೆಗೆ ನೀನೀಗ ಉತ್ತರ ಕೊಟ್ಟು ಹೋಗಬೇಕು. ಅದೇನಂತ ಬೊಗಳಿ? ಅಲ್ಲಣ್ಣ, ನಿನ್ನಂತ ನೀನು ಮಿಸ್ ವರ್ಲ್ಡ್ ಅಂತ ನೆನೆಸಿದ್ಯಾನ? ನಮ್ಮ ವಟಾರದ ಅಧಿಪತಿ ಕೈ ತುಂಬಾ ಆತಿರುವ ಆ MP ಅವರನ್ನು ಕಂಡ್ರೆ ಕೆಂಡ ಕಾರಿದವರಾಗಿ ಆಡ್ತೀಯ. ಇನ್ನು ಪಗ್ಗ ನಾಯಿಯ ನಮೂನೆ ನಿನ್ನ ಬೆನ್ನ ಹಿಂದೆ ಕೊಳಲಿಗೆ ಟೇಪ್ ಹಚ್ಚಿಕೊಂಡು ನಪಿಲುವ ಆ ಕುಳ್ಳ ಪುತ್ತಳ್ಳಿಯನ್ನು ನೋಡಿದ್ರೆ ದೆವ್ವ ಕಚ್ಚಿದವರಾಗಿ ಆಡ್ತೀಯ. ಇನ್ನು ರಸಿಕತೆಯನ್ನು ರಕ್ತದಲ್ಲೇ ಅಂಟಿಸಿಕೊಂಡಿರುವ ಈ ಮಂಗಳೂರು ಮೀನನ್ನತನನ್ನು ನೋಡಿದರೆ ಕಣ್ಣಿಗೆ ಮೆಡ್ರಾಸ್ ಐ ಬಂದವರಾಗೆ ಕಣ್ಣು ಕೆಂಪು ಮಾಡ್ಕೊಳ್ತೀಯ. ಓಕೆ, ಲಿವ್ ಇಟ್. ಪಾಪ, ಮುಟ್ಟಿದರೆ ಕರಗುವ ಬೆಣ್ಣೆಯ ಮುದ್ದೆ ನಮೂನೆ ಇರುವ, ಟ್ರೈ ಮಾಡಿದ್ರೆ ಫಿಲ್ಮ್ ನಲ್ಲಿ ಚಾಕ್ಲೇಟ್ ಹೀರೋ ಆಗುವ ಆ APM ಅನ್ನು ಕಂಡ್ರೆ ಕಿವಿಗೆ ಬ್ರಷ್ ಆಡಿಸಿದವರಾಗೆ ಮಾಡ್ತೀಯ. ನಾವು 4 ಜನರು ನಿನಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀನು ಎಂತ ಹುಡುಗನನ್ನು ಇಷ್ಟ ಪಡ್ತೀಯ? ಬಾತ್ಕೊಳ್ಳಿ. ಎಂತದ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿದ್ರೆ ಎಸ್ಕೇಪ್ ಆಗಿ ಇಲ್ಲಿ ಎಂತದಕ್ಕೆ ಬಂದು ನಿಂತದ್ದು? ಓಹೋ, ನನ್ನ ಪ್ರಶ್ನೆ ಉದ್ದ ಆಯ್ತು, ಉತ್ತರ ಹೇಳಿಕ್ಕೆ ಆಗುದಿಲ್ಲ ಅಂತವಾ? ಹಾಗೇನು ಇಲ್ಲ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. ಅಂದರೆ ನನ್ ಹುಡುಗ ಈ ಹೀರೋ ತರ ಇರ್ಬೇಕು. ಅಯ್ಯೋ ಬೊಗ್ಗು, ಈ ಹೀರೋಗಳೆಲ್ಲ ಸಿನಿಮಾದಲ್ಲಿ ಡೈರೆಕ್ಟರ್ ಹೇಳಿದ್ರೆ ಮಾತ್ರ ಹೀರೋಯಿನ್ ಕೈ ಹಿಡಿದು ಪ್ರಪೋಸ್ ಮಾಡಿ ರೊಮ್ಯಾನ್ಸ್ ಮಾಡ್ತಾರೆ. ಡೈರೆಕ್ಟರ್ ಕಟ್ ಹೇಳಿ ಪ್ಯಾಕಪ್ ಮಾಡಿದ ಕೂಡಲೇ ಹೀರೋ ಕಟಪಾಡಿಗೆ, ಹೀರೋಯಿನ್ ತಲಪಾಡಿಗೆ. ಅಂತದ್ರಲ್ಲಿ ಇವರು ಬಂದು ಡಾಕ್ಟರ್ ಆದ ನಿನ್ನನ್ನು ಲವ್ ಮಾಡ್ತಾರ? ಯಾಕಾಗಲ್ಲ. ಪ್ರೀತಿ ಪ್ರೀತಿಸೋ ಹೃದಯನ ಬಯಸುತ್ತ ಹೊರತು ವ್ಯಕ್ತಿನ ಅಲ್ಲ ಕನ್ನಡ. ಪ್ರೀತಿ ಪ್ರೀತಿಸೋರ್ನ ಬಯಸುತ್ತ ಹೊರತು ವೃತ್ತಿನಲ್ಲ ಕನ್ನಡ. ಪ್ರೀತಿಯಿಂದನೇ ಪ್ರೀತಿಸಕ್ ಬರ್ತಾ ಇರೋನೆ ಈ ಚತುರ್ಭುಜ ಕನ್ನಡ. ಸರ್, ನೀವು ಇಲ್ಲಿ? ಅಮ್ಮ, ಇದು ಕನಸ ನನಸೆ? ಸರ್, ನಾನು ನಿಮ್ ದೊಡ್ಡ ಅಭಿಮಾನಿ. ಅಲ್ಲ ಪೆಂಗ್ವಿನಿ, ಅವ್ರ ಹೀರೋ ಅಂದ ಕೂಡಲೇ ಸುಮ್ಮನೆ ಸುಳ್ಳು ಹೇಳಿ ಬಿಡುದಾ? ಅವರ ಫಸ್ಟ್ ಪಿಕ್ಚರ್ ಇನ್ನು ರಿಲೀಸ್ ಆಗಿಲ್ಲ, ಅಷ್ಟಕ್ಕೆ ನೀನು ಅವ್ರ ಅಭಿಮಾನಿ ಅದೆಯಾ? ಓಯ್ ತಂಗಡಿ ಪಂಗಡಿ, ಇವ್ರು ಸಿನಿಮಾ ಮಾಡಕ್ಕಿಂತ ಮುಂಚೆ ನಟನಾದಲ್ಲಿ ಚೋರ್ ಚರಣದಾಸ ನಾಟಕ ಮಾಡ್ತಿದ್ರು. ಆಗ್ಲಿಂದ ನಾನು ಇವ್ರ ದೊಡ್ಡ ಅಭಿಮಾನಿ. ನಾಟಕ ಮುಗಿಯೋರ್ಗು ಸಿಳ್ಳೆ ಹೊಡ್ಕೊಂಡ್ ಕೂತಿದ್ದೆ. ಸರ್, ನೀವ್ ಹೀಗೆ ಸಿನಿಮಾ ಮಾಡ್ತಿದ್ರೆ ನಮ್ಮಂತ ಅಭಿಮಾನಿಗಳಿಗೆ ತುಂಬಾ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ಸರ್. ಬಡವಾ, ನಿಮ್ಮಂತ ಅಭಿಮಾನಿ ದೇವರುಗಳ ಆಶೀರ್ವಾದ ಇರಬೇಕಾದ್ರೆ ಈ ಚತುರ್ಭುಜ ಚಿರಾಯವಾಗಿರ್ತಾನೆ ಬಿಡವ. ಸರ, ಈಗ ನೀವೇ ಹೇಳ್ಬೇಕು ಸರ್. ನೀವೀಗ ತೆರೆಯ ಮೇಲೆ ಮಾತ್ರ ಹುಡುಗಿಯರನ್ನು ಪ್ರೀತಿ ಮಾಡ್ತೀರಾ, ಅದನ್ನು ಬಿಟ್ಟು ಇವಳನ್ನು ಕೂಡ ಪ್ರೀತಿ ಮಾಡ್ತೀರಾ? ನೋಡೋಣ, ಈ ಪ್ರೀತಿ ಅನ್ನೋದು ತಾಯಿ ಗರ್ಭದಲ್ಲಿರೋ ಭ್ರೂಣದಿಂದ ಹಿಡಿದು ಹೆಣವಾಗಿ ಮಣ್ಣು ಸೇರೋ ತನಕ ಹುಟ್ಟತಾನೆ ಇರ್ತದೆ. ಅದು ಯಾವಾಗ ಯಾರ ಮೇಲೆ ಯಾವ ತರ ಹುಟ್ಟುತ್ತೆ ಅಂತ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈಗ ಈ ಡಾಕ್ಟ್ರಮ್ನಿಂದ ಒಂದು ಸಹಾಯ ಆಗ್ಬೇಕಿತ್ತು. ನಾಳೆ ಕ್ಲಿನಿಕ್ ತಗೋ ಬರ್ತೀನಿ, ಎಷ್ಟೊತ್ತಿಗೆ ಬರ್ಬೇಕು ಅಂತ ನೀವೇ ಹೇಳ್ಬಿಡಿ. ಸರ್, ನೀವು ಬರ್ತೀರಾ ಅಂದ್ರೆ ಈಗ್ಲಿಂದಾನೇ ಡೋರ್ ಓಪನ್ ಮಾಡ್ಕೊಂಡಿರ್ತೀನಿ. 365 ಡೇಸ್ 24/7 ಯಾವಾಗ ಬೇಕಾದ್ರೂ ಬರ್ಬೋದು. ನೀವ್ ಒಂದ್ಸರಿ ನನ್ ಕ್ಲಿನಿಕ್ ಬಂದ್ರೆ ನನ್ ಕ್ಲಿನಿಕ್ ತಾನ ಆಗ್ಬಿಡುತ್ತೆ. ಅಷ್ಟು ದೊಡ್ಡ ಮಾತೆಲ್ಲ ಬೇಡ ಬಿಡವ. ಗೆದ್ದಾಗ ತೋರ್ಸೋ ಪ್ರೀತಿನ ಸೋತಾಗ್ಲೂ ತೋರ್ಸ್ಬಿಟ್ರೆ ನೀನ್ ನಟ್ಟಿಲಿರೋ ಹಸುನ ನಾನು ಕರ್ದು ಹಾಲು ಕುಡ್ದಷ್ಟೇ ಸಂತೋಷ ಆಯ್ತದೆ. ನಾಳೆ ಬರ್ತೀನಿ. ನೋಡಿದ್ರ ಚಿಂಗ್ಲಿ ಮುಂಗ್ಲಿ, ಈ ಪೋಸ್ಟ್ ಅಲ್ಲಿ ಇರೋರ್ ಬಗ್ಗೆ ಮಾತಾಡ್ತಿದ್ದಾಗೆ ಅವ್ರು ಹೇಗೆ ಎದುರುಗಡೆ ಬಂದ್ರು ಅಂತ. ಹೌದಾ ಪೆಂಗ್ವಿನ್? ಅದಕ್ಕೆ ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಇನ್ನು ಮುಂದೆ ನಿನ್ನ ಹಿಂದೆ ಧರ್ಮಕ್ಕೆ ನಪಿಲದನ್ನು ಬಿಟ್ಟು ನನ್ನ ವಾಲ್ ಪೋಸ್ಟ್ ಅನ್ನು ನಾನೇ ಮಾಡಿಕೊಂಡು ಅದಕ್ಕೆ ಅಷ್ಟಭುಜ ಅಂತ ಹೇಳಿ ಟೈಟಲ್ ಹಾಕಿ ನೀನು ಓಡಾಡುವ ಜಾಗದಲ್ಲೆಲ್ಲ ಅಂಟಿಸಿ ಬಿಡುವ ಅಂತ. ಏನ್ತೀನಿ ಎಲ್ಲರಿಗೂ ಸಿಹಿ ಇವತ್ತೇನಾರ ಕೊಳ್ಳಲಿಕ್ಕೆ ಸಿದ್ರು DAP OP ಏನ್ ಮಾಡ್ತೇನ? ಓಪನ್ ಮಾಡ್ತೀಯ ಅಂತಿದ್ದಾನೆ. ಚಾನ್ಸ್ ಎಲ್ಲ ಕಣ. ಇವತ್ತು ಮಂದ ರೆಡಿಮೇಡ್ ಗಂಡ ಅನ್ನೋ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿ ಒರಿಜಿನಲ್ ಗಂಡ ಅನ್ನೋ ಸರ್ಟಿಫಿಕೇಟ್ ಕೊಡ್ತೀಯಾಳೆ. ಚತುರ್ಮುಖಗಳ ಹಳಿ ಇರ್ಲಿಲ್ಲ ಅಂದ್ರೂ ರೈಲ್ ಬಿಡ್ಲಿಕ್ಕೆ ರೆಡಿ ಆಗ್ತಾರಲ್ಲ,
ಏನ್ ಹೇಳ್ತಾ ಅಂತ ಕೇಳ್ರಿ ಆಮೇಲೆ ಕನಸ್ಕಾಣ್ರಿ. ಯವ್ವ ಚಂದುಳ್ಳಿ ಚೆಲ್ವಿ ಅದೇನ್ ಹೇಳ್ಬೇಕು ಅನ್ಕೊಂಡೇವ್ ಲಗುನ ಹೇಳವ. ಅದೇನಾಯ್ತಂದ್ರೆ ಇಷ್ಟ ಆಯ್ತು. ನೀನ್ ಹೇಳ್ತಿರೋದ್ ನಿಜವನಾ? ಆ ಹೀರೋ ನಿಜವಾಗ್ಲೂ ಬಂದಿದ್ರಾ? ಹೌದು ಅಕ್ಕ, ಅವ್ರ ಬಗ್ಗೆ ಮಾತಾಡ್ತಿದ್ದಾಗೆ ಅವರು ಪ್ರತ್ಯಕ್ಷ ಆಗ್ಬಿಟ್ರು. ಒಂದು ಕ್ಷಣ ನಾನು ತಬ್ಬಿಬ್ಬಾಗ್ಬಿಟ್ಟೆ. ಅದು ಅಲ್ಲದೆ ನಾಳೆ ಅವ್ರು ನನ್ನ ಕ್ಲಿನಿಕ್ಗೆ ಬರ್ತಿದಾರಂತೆ. ಅಯ್ಯೋ ಪಾಪ, ಸಿನಿಮಾ ಮಾಡೋ ಹುಚ್ಚಲ್ಲಿ ಯಾವ ಕಾಯಿಲೆ ಅಂಟಿಸ್ಕೊಂಡಿದ್ರು ಏನೋ, ಸ್ವಲ್ಪ ಕೇರ್ಫುಲ್ ಆಗಿ ಟ್ರೀಟ್ಮೆಂಟ್ ಕೊಡುವಂತ. ಈ ಫೋನರ್ ಬಾಳಿ ಬದುಕಿ ಅಂತ ಹರ್ಸೋ ಅಂತ ಬಾಯಲ್ಲಿ ಎಂತ ಮಾತಾಡ್ತಿರ್ರಿ? ಅವ್ರು ನನ್ನ ಕ್ಲಿನಿಕ್ಗೆ ಬರ್ತಿರೋದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಲ್ಲ, ನನ್ನಿಂದ ಏನು ಹೆಲ್ಪ್ ಆಗ್ಬೇಕಿತ್ತಂತೆ. ಯವ್ವ ಚಂದಾಕಿನಿ. ನಾನು ಚಂದಾನೇ ಇದ್ದೀನಿ, ಆದ್ರೆ ನಾನು ಚಂದಾಕಿನಿ ಅಲ್ಲ, ಡಾಕ್ಟರ್ ಮಂದಾಕಿನಿ. ಮದಕಿನಿ ಬಿಡವ, ನಿನಗ ಅದನ್ನ ಮಾಡಾಕ ಅವ್ರಿಂದ ಒದ್ದಾಡ್ಲಿಕ್ಕತ್ತಿ, ಇನ್ನು ನೀ ಏನ್ ಅವ್ರಿಗೆ ಅದನ್ನ ಮಾಡ್ತಿ? ಯಾರ್ರಿ ಅವರು? ಅದವ ಕಷ್ಟ ಕಾಲದಾಗ ಆಗ್ತಾರ ನೋಡು. ಬಂಧುಗಳ? ಅವ್ರೆ ಪೇಷಂಟ್ ಇಲ್ಲ, ನೀನ ಕ್ಲಿನಿಕ್ನಾಗ ನೊಣ ಹೊಡ್ಕೊತ ಕುಂತಿರ್ತಿ, ನಿನಗ ಸಹಾಯ ಮಾಡಕ್ ಯಾರಿಲ್ಲ, ನೀ ಏನ್ ಅವ್ರಿಗೆ ಸಹಾಯ ಮಾಡ್ತಿ? ಕೆಲವೊಂದ್ಸತಿ ಹಾಗೆ ಮೈಲಾರಪ್ಪನವ್ರೆ, ನಾವು ಕಷ್ಟದಲ್ಲಿದ್ರು ಇನ್ನೊಬ್ರು ಕಷ್ಟನ ಹೇಗ್ ಪರಿಹಾರ ಮಾಡ್ತೀವಿ ಅನ್ನೋದನ್ನ ನೋಡೋದಕ್ಕೆ ಆ ದೇವ್ರು ಇಂಥ ಪರೀಕ್ಷೆಗಳು ನೀಡ್ತಾನೆ. ಪಿಲಿಕುಳದ ಕಿನ್ನಿ, ಹಾಗಾದ್ರೆ ನಮಗೂ ಸಹಾಯ ಮಾಡ. ಹೀರೋ ಅಂದ ಕೂಡಲೇ ಹೆಲ್ಪ್ ಮಾಡ್ಲಿಕ್ಕೆ ಅಷ್ಟೊಂದು ಉತ್ಸಾಹ ತೋರಿಸಿದ್ಯಲ್ಲ, ಅದ್ರಲ್ಲಿ ಒಂದು 10% ನಮ್ಮ ಮೇಲೆ ತೋರಿಸ್ತಿದ್ರೆ ನಾವು ಉದ್ಧಾರ ಆಗ್ತಿರ್ಲಿಲ್ವಾ? ನೀವೇ ನನ್ನಿಂದ ಉದ್ಧಾರ ಆಗದ್ ಬೇಕಾಗಿಲ್ಲ, ನಿಮ್ ಹೆಂಡತಿಯಿಂದ ಉದ್ಧಾರ ಆಗೋ ಯೋಚನೆ ಮಾಡಿ. ಸರಿಯಾಗಿ ಹೇಳಿದೆ ಮಾರೈತಿ. ಇವರ ಬುದ್ಧಿ ಅಂತದ್ದು ಗೊತ್ತುಂಟಾ? ಬೀಲಕ್ಕೆ ಕೋಲು ಕಟ್ಟಿದ್ರು ಬಿಚ್ಚಿದ ಕೂಡ್ಲೆ ಪುನಃ ಸೊಟ್ಟಾಗುವಂತದ್ದು. ಇಂಥ ಬುದ್ಧಿ ಆ ಚತುರ್ಭುಜ ಇಲ್ಲ ಅಂತಾನೆ ನನಗೆ ಅವ್ರು ಇಷ್ಟ ಆಗಿರೋದು. ಅವ್ರ ಸ್ಟೈಲು ಸ್ಮೈಲು ನೆನೆಸ್ಕೊತಿದ್ರೆ ಒಂದು ಸರ್ತಿ ನೋಡಿ ಕನಸು ಕಾಣ್ಲಿಕ್ಕೆ ಶುರು ಮಾಡಿದ್ಯಾನಾ? ಯಾಕೋ ಗೊತ್ತಿಲ್ಲ ಅಕ್ಕ, ಅವ್ರನ್ನ ನೋಡ್ದಾಗಿಂದ ಅವ್ರು ನನ್ನ ಕನ್ಸುಗಾರನ್ ತರ ಕಾಡ್ತಾ ಇದ್ದಾರೆ. ಎಲ್ಲೇ ನೋಡಿದ್ರು ಅವರೇ ಕಾಣಿಸ್ತಾರೆ. ಯಾರೇ ಮಾತಾಡಿದ್ರು ಅವರೇ ಮಾತಾಡ್ತಿದಾರೇನೋ ಅನ್ಸುತ್ತೆ. ಹಾಗಾದ್ರೆ ಇದು ಹಾಫ್ ಮೆಂಟ್ಲು ಕೇಸೆ. ಹೋಗಿ ಯಾರಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೋ. ಮೊದ್ಲು ನೀರ್ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ನಾನ್ ಚೆಕ್ ಮಾಡಿಸ್ಕೊತೀನಿ. ಏನ್ ಕಿಂಡಲ್ಲೇ? ಅಲ್ಲ, ಮೆಂಟ್ಲು ಕಾಮಿಡಿ. ಇವ್ರ ವಿಷಯ ಬಿಡ. ಚತುರ್ಮುಖಗಳ ಮುಂದ ಆ ಚತುರ್ಭುಜನ್ ಹೊಗಳಿದ್ರ ಬಾಯಾಗ ಮೆಣಸಿನಕಾಯಿ ಇಟ್ಟಂಗ ಆಗ್ತದ. ನೋಡ್ವಾ, ಆದಷ್ಟು ಲಗು ನಿನ್ ಕನಸು ನನಸ್ ಮಾಡ್ಕೊಂಡ ಆ ಚತುರ್ಭುಜನ್ ಕೈ ಹಿಡಿ. ಆದ್ರ ರೆಡಿಮೇಡ್ ಗಂಡನ ಮಾಡ್ಕೋಬಾರ್ದ? ಏನ್ ಮಂದ ಫುಲ್ ಬಿಸಿ ಅನ್ಸತ್ತೆ. ಗೊತ್ತಿದ್ದು ಯಾಕಪ್ಪ ಕೇಳ್ತಿದ್ಯಾ? ಅಲ್ಲ, ಏನೋ ಮಾತಾಡೋಣ ಅಂತ ಬಂದ್ರೆ ಒಳ್ಳೆ ಗುರ್ರ ಅಂತೀಯಲ್ಲ, ಒಂಚೂರಾದ್ರೂ ಪ್ರೀತಿಯಿಂದ ಮಾತಾಡ್ಬಾರ್ದಾ? ಪ್ರೀತಿ ತೋರಿಸ್ಬೇಕಂದ್ರೆ ಒಂದು ಪೇಷನ್ಸ್ ಆಗಿರ್ಬೇಕು, ಇಲ್ಲ ಅಂದ್ರೆ ಪೇರೆಂಟ್ಸ್ ಆಗಿರ್ಬೇಕು. ನೀನ್ ಎರಡು ಅಲ್ವಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀನಿ. ಸರಿ, ಟ್ರೀಟ್ಮೆಂಟ್ ಕೊಟ್ಟು ಕಳ್ಸು. ಅವ್ರ ಮುಂದೆ ನನ್ನ ಮಾನ ಹರಾಜಾಗದ್ ಬೇಡ. ಸದ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ತಗೊಳ್ಳಿ ಸರ್, ಈ ಮಾತ್ರೆನ ಬೆಳಗ್ಗೆ ಒಂದ್ಸತಿ, ರಾತ್ರಿ ಒಂದ್ಸತಿ ತಗೊಳ್ಳಿ. ಫೀಸು 100 ರೂಪಾಯಿ ಆಯ್ತು. ಈಗ್ಲಾದ್ರೂ ಮಾತಾಡ್ಬೋದಾ? ನೋಡು, ಮಾತಾಡಕ್ಕೆ ಒಂದು ವಿಷಯ ಇರ್ಬೇಕು, ಇಲ್ಲ ಅಂದ್ರೆ ಮನ್ಸಿರ್ಬೇಕು. ನನಗೀಗ ಅದ್ ಎರಡೂ ಇಲ್ಲ, ಸೊ ಮಾತಾಡಕ್ ಆಗಲ್ಲ. ನೀನೇನ್ ಮಂದ, ಗಂಡ ಹೆಂಡತಿ ಮಾತಾಡಕ್ಕೆ ಸಾವಿರಾರು ವಿಷಯ ಇರುತ್ತೆ ಅಂತಾರೆ, ನೀನ್ ನೋಡಿದ್ರೆ ಏನು ಇರಲ್ಲ ಅಂತೀಯ? ಅಲ್ಲೋ ಮಿಸ್ಟರ್ ಫೇಸ್ಬುಕ್ ಮಂಜ, ಅದೆಲ್ಲ ಶಾಸ್ತ್ರ ಪ್ರಕಾರ ತಾಳಿ ಕಟ್ಟಿಸ್ಕೊಂಡಿರೋ ಗಂಡನ ಹತ್ರ.
ರಾತ್ರಿ ಅಗ್ರಿಮೆಂಟ್ ಸೈನ್ ಮಾಡಿರೋ ರೆಡಿಮೇಡ್ ಗಂಡನ ಹತ್ರ ಅಲ್ಲ. ಈಗ್ಲೇನ್ ಕಾಲ ಮಿಂಚಿಲ್ಲ, ರಾತ್ರಿನೇ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡು, ಬೆಳಿಗ್ಗೆನೆ ನಾನ್ ನಿನ್ನ ರಿಯಲ್ ಗಂಡ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ಇಷ್ಟೊಂದ್ ದಿವಸ ಕಾಯ್ಬೇಕಾಗಿರ್ಲಿಲ್ಲಪ್ಪ. ನನಗ್ ಕಾದು ಕಾದು ಸಾಕಾಯ್ತು. ಯಾಕೆ ಕಾಯ್ತಿದ್ಯಾ? ಇದಳಲ್ಲ ಚಿಲ್ಲಿ ಚಂದ್ರಿಕಾ, ಅವಳ ಮದ್ವೆ ಆಗಿ ಸೆಟ್ಲ್ ಆಗ್ಬಿಡು. ನಾನೇನಾದ್ರೂ ಅವಳ ಜೊತೆ ಸೆಟ್ಲ್ ಆದ್ರೆ ನೀನ್ ಆಸ್ತಿ ಕಳ್ಕೊಂಡು ಮೆಂಟಲ್ ಆಗ್ಬಿಡ್ತೀಯ. ಅದನ್ನ ನೋಡೋ ದೌರ್ಭಾಗ್ಯ ನನಗ್ ಬೇಡ. ಇಷ್ಟೊಂದ್ ಸೆಂಟಿಮೆಂಟಲ್ ಡೈಲಾಗ್ ಹೊಡಿಬೇಡ ಕಣೋ. ಹುಟ್ಟಿಸಿದ ದೇವ್ರು ಹುಲ್ ಮೇಯ್ಸೇ ಇರ್ತಾನ, ಬೇರೆ ಯಾವ್ದಾದ್ರು ದಾರಿ ತೋರಿಸ್ತಾನೆ. ನನ್ ಜೀವನದಲ್ಲಿ ನಾನ್ ಇಷ್ಟ ಪಡ್ತಿರೋ ಅಂತ ಹುಡುಗ ಸಿಕ್ಕೇ ಸಿಗ್ತಾನೆ. ಇಷ್ಟ ದಿನ ಪ್ರೀತಿಗಿಂತ ವೃತ್ತಿ ಮುಖ್ಯ ಅಂತಿದ್ದೆ, ಈಗ ಪ್ರೀತಿಯಿಂದ ಓಡ್ತಿದ್ಯಾ? ಈಗ ನನ್ಗೆ ವೃತ್ತಿಗಿಂತ ಪ್ರೀತಿನೇ ಮುಖ್ಯ. ನೀವ್ ಇಷ್ಟ ಬೇಗ ಬರ್ತೀರಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಕೆಲಸ ಆಗ್ಬೇಕು ಅಂದ್ರೆ ಬರ್ಲೇಬೇಕಲ್ವ? ನೋಡ್ದ್ಯಪ್ಪ, ನನ್ ಹೀರೋ ನನ್ನನ್ನ ಹುಡ್ಕೊಂಡ್ ಬಂದಿದ್ದಾರೆ, ನೋಡಿ ಕಲ್ತ್ಕೋ. ನನಗೆ ಯಾರಿಂದಾನು ಏನು ಕಲಿಬೇಕಾಗಿಲ್ಲ, ನನಗೆಲ್ಲ ಗೊತ್ತಿದೆ. ಗೊತ್ತಿರೋದಕ್ಕೇನೆ ಕೋತಿ ತರ ಆಡೋದು. ಡಾಕ್ಟ್ರವ ಅದ್ಯಾರವ ನಿಮ್ಮನ್ನ ಶಾನೆ ಹಚ್ಕೊಂಡ್ಬಿಟ್ರಂಗದೆ? ಅವ್ರ ವಿಷಯ ಬಿಡಿ, ಅವ್ರಗೋಳು ಇದ್ದಿದೆ. ನೋಡಿ, ನೀವ್ ನನ್ನ ಡಾಕ್ಟ್ರವ ಅಂತ ಕರಿಬೇಡಿ, ಮಂದ ಅಂತ ಕರೀರಿ. ಆಯ್ತು, ಮಂದ. ಸೋ ನೈಸ್. ನೀವು ಮಂದ ಅಂತ ಕರಿತಿದ್ರೆ ನನ್ ಮುಖದಲ್ಲಿ ಮಂದಹಾಸ ಮೂಡ್ತಿದೆ. ನಾನ್ ಬಂದಿರೋದು ಇಂಗ್ಲಿಷ್ ಕಲಿಯೋಕೆ. ದೊಡ್ಡ ಹೀರೋ ಅಂತೀರಾ, ಇಂಗ್ಲಿಷ್ ಬರಲ್ವಾ? ಈಗ ತಾನೇ ಹೀರೋ ಆಗಿನಿ ಹೇಳಿ, ಇನ್ನೂ ಸ್ಟಾರ್ ಆಗಿಲ್ವಲ್ಲ. ಅಷ್ಟಕ್ಕೂ ಎಲ್ರಿಗೂ ಎಲ್ಲ ಗೊತ್ತಿರ್ಬೇಕು ಅಂತ ಏನಿಲ್ಲ ಕಣವ. ಕೆಲವರು ಪ್ರಧಾನ ಮಂತ್ರಿ ಆದ್ಮೇಲೆ ಇಂಗ್ಲಿಷ್ ಕಲ್ತಾರಳಿ. ಹೌದು, ನೀವ್ಯಾಕೆ ಇಂಗ್ಲಿಷ್ ಕಲಿತಿದ್ದೀರಾ? ಐ ಲವ್ ಯು ಅಂತ ಹೇಳಕ್ಕ? ಮೂವಳಿ. ಏನು ಅವ್ನು ಮತ್ತೆ ಬಂದಿದ್ದಾನೆ? ಮತ್ತೆ ಬರೋದೇನ್ರಿ, ಅವ್ನ ಇಲ್ಲೇ ಸೆಟ್ಲ್ ಆಗೋ ತರ ಇದ್ದಾನೆ. ಇದೊಳ್ಳೆ ಸಾವಾಸ ಆಯ್ತಲ್ಲ. ಈ ಮಂದನ್ಗೆ ಇಷ್ಟೊಂದು ದುರಾಸೆ ಇದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಓಯ್ ಜಾಂಬವ, ಇದು ದುರಾಸೆ ಅಲ್ಲ ಪುಣ್ಯಾತ್ಮ. ಅವನು ಸಿನಿಮಾದಲ್ಲಿ ಮಾತ್ರ ಹೀರೋ, ನಿಜ ಜೀವನದಲ್ಲಿ ನಮ್ಮ ಹಾಗೆ ಜೀರೋವೇ. ಬಹುಶಃ ಕಿಣಿ ಅವ್ನ ಗುಣ ನೋಡಿ ಹಿಂದೆ ಬಿದ್ದಿರ್ಬೇಕು. ನಮ್ಮ ಹತ್ರ ಇಲ್ದಿರೋ ಗುಣ ಅವನ ಹತ್ರ ಏನೋ ಇದೆ. ನೋಡಕ್ಕೆ ಒಳ್ಳೆ ಹಳ್ಳಿ ಗುಗ್ಗು ತರ ಇದ್ದಾನೆ. ಸುಮ್ನಿರೋ, ಜೋರಾಗಿ ಮಾತಾಡ್ಬೇಡ. ಮುಂದೆ ಅಂತವ್ರೆ ದೇಶ ಆಳವ್ರು. ಯಾರು ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಮಂದ ಮಾತ್ರ ಅವ್ನ ಹಿಂದೆ ಹೋಗ್ಬಾರ್ದು ಅಷ್ಟೇ. ಅದಕ್ಕೆ ಒಂದು PLN ಮಾಡ್ಬೇಕು. ನಾನ್ ಮಾಡ್ಬೇಕೆ? ಪ್ಲಾನ್ ಮಾಡುವ ಪಿಟಿಂಗ್ ಮಾಸ್ಟರ್ ಫ್ಲಾಪ್ ಆಗಿ ನಿಂತಿರುವಾಗ ನೀನೆಂತ ಮಾಡ್ತೇ ಪಿಲೇನು? ನಾತನ ಈ IT ಬಿಟ್ಟಿದವರು ಲಕ್ಷ ಗಟ್ಟಲೆ ದುಡಿದಾರ ಅಂದ್ಕೊಳ್ಳಿ ಬಂದು ಭತ್ತ ಬಿತ್ತಕತ್ತಾನೆ. ಇದು ಹಂಗ ನನ್ನ ತಲೆಗೆ ಒಂದು PLN ಬಂದೈತಿ. ಬಿಲ್ಡಪ್ ಸಾಕು, ಅದೇನು ಅಂತ ಹೇಳು. ನಾಳೆ ಗಾಂಧಿನಗರ್ಗೆ ಹೋಗೋಣ. ನಿರ್ದೇಶಕರು ಸಿಗ್ತಾರೋ, ನಿರ್ಮಾಪಕರು ಸಿಗ್ತಾರೋ, ಯಾರೇ ಸಿಗಲಿ ಅವ್ರ ಕಾಲು ಹಿಡ್ಕೊಂಡು ನಮ್ಮನ್ನ ಹೆಚ್ಚಿಯಾರೋ ಮಾಡ್ರಿ ಅಂತ ಕೇಳೋಣ. ಹೀರೋ ಮಾಡಿ ಅಂತ ಬೇಡ್ಕೋತಿ. ಅವ್ರು ನಮ್ಮನ್ನ ಹಾಕೊಂಡು CINEMA ಮಾಡಿದ್ರು, ಸಿನಿಮಾ ಮಾಡಿದ್ರು ಅಂದ್ರೆ ಕಿನಿ ಅದ ಅವ್ರ ಅಜ್ಜಿನ ನಮ್ಮ ಹಿಂದ್ ಬರ್ತ. ನಾತನ ಪ್ರೀತಿ ಉಳಿಸ್ಕೊಳಕ್ ಏನೋ ಒಂದ್ ಹೇಳಿದ್ರೆ ಸಾಲ ತಗೊಂಡು ವಾಪಸ್ ಕೊಡ್ಲಾರ್ದಂಗ್ ಹೊಡೆದಂಗ್ ಹೊಡಿದ್ಯಲ್ಲ. ನೋಡ್ರೋ, ಬೇಕಾದ್ರೆ ತಿರುಪತಿಗೆ ಡೈಲಿ ವಾಕ್ ಮಾಡ್ಬೋದು. ಅದು ಬಿಟ್ಟು ಗಾಂಧಿನಗರ ಸುತ್ತೋಕ್ ಶುರು ಮಾಡಿದ್ರೆ ಬರೀ ಚಪ್ಪಲಿ ಅಷ್ಟೇ ಅಲ್ಲ, ಜೀವನನೇ ಸೌದೋಗ್ಬಿಡುತ್ತೆ. ಹೇಳ್ರಯ್ಯ, ಅಲ್ಲಿ ಮೆರಿಬೇಕು ಅಂದ್ರೆ ಒಂದು ಅದೃಷ್ಟದ ಮಚ್ಚೆ ಇರಬೇಕು, ಇಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಗಾಡ್ ಫಾದರ್ ಇರಬೇಕು. ಎರಡು ಇರಲ್ಲ ಅಂದ್ರೆ ಯಾರು ಚಾರೆ ಅನ್ನಲ್ಲ. ಓಯ್ ವೆಂಕಪ್ಪ, ನಿಮ್ಮ ಹತ್ರ ದುಡ್ಡು ಉಂಟಲ್ಲ, ಒಂದು ಸಣ್ಣ ಸಿನಿಮಾ ಮಾಡುವ. ನಾನೇ ಹೀರೋ ಆಗ್ತೇನೆ, ನಮ್ಮ ಪೆಂಗುವಿನನ್ನು ಹೀರೋಯಿನ್ ಮಾಡುವ. ಲೇ, ಒಲೆ ಮೇಲೆ ಕಾಫಿ ಇಟ್ಬಿಟ್ಟು ಗಂಜಿ ಕುಡಿಯೋ ಮಾತಾಡ್ತಿರಲ್ರು. ಹೆಣ್ಣಿಗೋಸ್ಕರ ಮಣ್ಣು ತಿಂದವ್ರ ಕತೆ ಗೊತ್ತಿದ್ದು ನಾನು ಯಾಕೆ ಅವಳಿಗೋಸ್ಕರ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಲಿ? ನೋಡ್ರು, ನಮ್ಮ ಕಾರ್ಯ ಪ್ರದರ್ಶನ ಮಾಡ್ಬೇಕಾಗಿರೋದು ತೆರೆ ಮೇಲಲ್ಲ. ಆದ್ರೆ ಈ ಹುಡುಗಿರ್ಗೆ ತೆರೆ ಮೇಲೆ ಬರೋರ್ ಕಂಡ್ರೇನೆ ಇಷ್ಟ ಅಲ್ಲ. ಅದು ಅಭಿಮಾನ ಕಣೋ. ನೋಡೋ, ಸಿನಿಮಾ ಅಂದ್ರೆ ಏನು ಗೊತ್ತೇನೋ? ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಅಡಗಿರೋದನ್ನ ತೆರೆಯ ಮೇಲೆ ವಿಜೃಂಭಣೆಯಿಂದ ದೃಶ್ಯ ರೂಪದಲ್ಲಿ ಮನಸ್ಸಿಗೆ ಟಚ್ ಆಗೋ ತೋರಿಸೋದು. ನಾವು ಮಾಡೋಕ್ಕಾಗದೆ ಇರೋದನ್ನ ಅವನು ಮಾಡ್ತಿದ್ದಾನೆ ಅನ್ಕೊಂಡು ಅವನನ್ನೇ ಪ್ರೀತಿಸ್ತಾ ಹೋಗ್ತಾರೆ. ಆದ್ರೆ ಕೈ ಸತ್ಯ ಏನು ಗೊತ್ತೇನೋ? ಅವರು ನಮ್ಮ ತರ ಮನುಷ್ಯರೇ. ನೋಡ್ರೋ, ನಾವೆಷ್ಟು ತಲೆ ಕೂದಲು ಕಿತ್ಕೊಂಡು ಕಿರ್ಚಾಡಿದ್ರು ಈ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ. ಅಂದ್ರೆ ಈಗೇನು ಕಿತ್ಕೊಂಡಿರೋ ಕೂದಲನ್ನ ಎಣಸ್ತಾ ಕೊಡೋಣ ಅಂತೀರಾ? ನೋಡ್ರೋ, ಒಂದು ಹೆಣ್ಣನ್ನ ಒಲಿಸ್ಕೋಬೇಕು ಅಂದ್ರೆ ಇನ್ನೊಂದು ಹೆಣ್ಣಿನ ಸಹಾಯ ತಗೋಬೇಕು. ಅದಕ್ಕೆ ಒಂದು ಕೆಲಸ ಮಾಡೋಣ, ಎಲ್ರು ರೇಣುಕವನ್ ಮನೆಗೆ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಏನ 4 ಮಂದಿ ನಮ್ಮ ಮನೆ ಕಡೆ ಬಂದಿರಲ್ಲ? ಅಕ್ಕ, ಮಂದ ನಮ್ ಜೊತೆ ಒಂಚೂರು ಸರಿಯಾಗಿ ಮಾತಾಡ್ತಾ ಇಲ್ಲ. ನಾವು ಅಂದ್ರೆ ರೆಸ್ಪೆಕ್ಟ್ ಇಲ್ಲ ಅವಳಿಗೆ. ಒಂದ ಜಾಗದಾಗ ಇದ್ದೀವಿ ಅಂದ್ಮೇಲೆ ಇದೆಲ್ಲ ಕಾಮನ್. ಒಬ್ಬರಿಗೊಬ್ರು ಕಾಲ್ ಎಳ್ಕೊಂಡು ಇರ್ತೀವಿ. ಕಾಲು ಎಳಿಲಿ, ಆದ್ರ ತುಳಿಬೇಕಾಗ್ರಿ. ಈಗ ಅಂತದ್ದೇನ್ ಮಾಡಿದ್ಲ ಅಂತ ಹೇಳಿ ನೀವೆಲ್ಲಾರು ವಿರೋಧ ಪಕ್ಷದವ್ರ ಗತೆ ಮಾತಾಡ್ಲಿಕತ್ತೀರಿ. ಪಾಪ ಸಣ್ಣ ಹುಡುಗಿ ಏನೋ ಪಟ ಅಂತ ಮಾತಾಡಿರ್ತಾ, ಅದಕ್ಕೆ ಸಿಟ್ಟಿಗೆ ಎದ್ಬಿಡುದ? ಓಯ್ ಹಬ್ಬಕ್ಕ, ಎಂತದಿದು? ಅವಳ ಪರವಾಗಿ ಇಷ್ಟೊಂದು ಮಾತಾಡ್ತಿದ್ದೀರಲ್ಲ, ಎಂತ ನಿಮಗೆ ಕಾಯಿಲೆ ಬಂದಾಗ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೇನೆ ಅಂತ ಹೇಳಿದಲ್ಲ? ಹೌದಕ್ಕ,
ನೀನ್ ಅವಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅವಳ ಹೀರೋ ಜೊತೆ ಓಡಾಡ್ತಿರೋದು. ಅವಳನ್ನ ಕರೆದು ಇದೆಲ್ಲ ಬೇಡ ಅಂತ ಬುದ್ಧಿ ಹೇಳಕ. ಓಹೋ ಇದು ಮ್ಯಾಟರ್. ಆಕೆ ಒಂದ್ಸಲ ಅವ್ರ ಜೊತೆ ತಿರುಗಾಡಿದ್ದಕ್ಕ ನಿಮ್ ಹೊಟ್ಟಿ ಒಳಗ್ ಬೆಂಕಿ ಬೆಳೆಸ್ಕೊಂಡ ನೀರ್ ಬಿಡತ್ತ ನನ್ನ ಹತ್ರ ಬಂದಿರಿ. ಆ ಗಿಡಕ್ಕೆ ನೀರಾಗಿ ಬೆಳೆಸಿರೋಳೆ ನೀನು ಅಂದ್ಮೇಲೆ ನಾವ್ ಇನ್ಯಾರ ಹತ್ರ ಹೇಳ್ಕೋಬೇಕು? 4 ಜನ ಅವಳ ಹಿಂದೆ ಬಿದ್ದಿರೋ ವಿಷಯ ಅವಳು ಗೊತ್ತಿದ್ದು ಅವಳು ತಾನೇ ಯಾಕೆ ಅವನ ಹಿಂದೆ ಹೋಗ್ಬೇಕು? ನಮ್ಮಲ್ಲ ಯಾರನ್ನಾದ್ರೂ ಒಬ್ಬರನ್ನ ಪ್ರೀತಿಸೋದಲ್ವೇ? MP ಅವ್ರ ಇದು ಪ್ರೀತಿ ವಿಷಯ ರೀ, ನಾವೇನು ಹೇಳಿಕ್ ಆಗುದಲ್ರಿ. ಆಕಿ ಮನ್ಸಿಗೆ ಹೆಂಗ್ ಬರ್ತದ ಹಂಗ್ ಮಾಡ್ತಾಳ. ಆದ್ರೆ ಅವಳನ್ನ ಕಂಟ್ರೋಲಿಗೆ ತರೋ ಕೆಪಾಸಿಟಿ ನಿಂಗೆ ಇದೆ ಅಕ್ಕ. ನೀನಾದ್ರೂ ಒಂದ್ ಮಾತು ಹೇಳತ್ತಾನೆ. ನೋಡಪ್ಪ, ಹಸಿವಾಗ್ಯದ ಅಂದ್ರ ಒಂದ್ ಹೊತ್ತು ಊಟಕ್ ಹಾಕ್ಬೋದು, ನೀರಾಡ್ಕೆ ಆಗ್ಯದ ಅಂದ್ರ ಒಂದ್ ಗ್ಲಾಸ್ ನೀರ್ ಕೊಡ್ಬೋದು. ಆದ್ರ ಪ್ರೀತಿಯಿಂದ ಬಿದ್ದವ್ರಿಗೆ ಬುದ್ಧಿ ಹೇಳಿಕ್ ಆಗುದಿಲ್ಲ. ಹೇಳಿದ್ರು ಅವ್ರ ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ರಿ? ಈ FM ಅನ್ನ ರೆಡಿಮೇಡ್ ಗಂಡನಾಗಿ ಏನ್ ಕೇಸನ ಅನ್ಕೊಳೋ ನೀವು ಮಾಡ್ಕೊಂಡಿಲ್ರಿ ನಮ್ಮನ್ಯಾಗ ಬೇಡ ಅಂದ್ರಿ. ಈ FM ಗ ತಲಿ ಓಡ್ಸೆ ಬ್ಯಾರೆದವ್ರ ನಾಮ ಹಾಕೋದ್ ಗೊತ್ತದ ಹೊರತು ಹುಡ್ಗ್ಯಾರಿಂದ ಹೋಗೋದ್ ಗೊತ್ತಿಲ್ಲ. ಆದ್ರ ನೀವ್ ಹಂಗಲ್ಲ, ಹೂ ಕಿತ್ಕೊಂಬರ್ರಿಪ್ಪ ಅಂದ್ರ ಬುಡ ಸಮೇತ ಗಿಡನ ಕಿತ್ಕೊಂಬರ್ತೀರಿ. ಏನಕ್ಕ ಇದು? ನನ್ ಬುದ್ಧಿವಂತಿಕೆನ ಈ ರೇಂಜಲ್ಲಿ ಇಳಿಸ್ಬಿಟ್ಟೆ. ನಾನು ಉಪ್ಪು ಖಾರ ತಿನ್ನೋನೆ, ನನ್ಗೂ ಆಸೆಗಳಿವೆ. ಆಸೆಗಳು ಇರ್ತಾವಪ್ಪ, ಆದ್ರ ನೆರವೇರ್ಸ್ಕೊಳ್ಲಿಕ್ ಬರಂಗಿಲ್ಲಲ್ಲ. ಎಲ್ಲಾರ ಮುಂದ್ ಹಿಂಗ್ ಮಾತಾಡ್ತಿ, ಆದ್ರ ಆಕಿ ಮುಂದ ಬಾಲ ಮುದ್ರಕೊಂಡ್ ಕೂತಿರ್ತಿ. ಅಕ್ಕ, ಇಷ್ಟೆಲ್ಲ ಗೊತ್ತಿದ್ರು ಈ ರೆಡಿಮೇಡ್ ಗಂಡ ಅನ್ನೋ ಪಾತ್ರಕ್ಕೆ ಯಾಕೆ ಒಪ್ಪಿಸ್ದೆ? ಆಸ್ತಿ ಸಂಬಂಧ ಒಂದ್ಸಲ ಆಸ್ತಿ ಎಲ್ಲ ಆಕಿ ಕೈಗ್ ಬಂದ್ಮೇಲೆ ನೆಮ್ಮದಿಯಿಂದ ಇರ್ತಾ. ಇದೆಲ್ಲ ಆಗಲ್ಲಕ್ಕ. ಅವಳ ನೆಮ್ಮದಿಗೆ ನಮ್ ನೆಮ್ಮದಿನ ಕಳ್ಕೊಬೇಕಾ? ಇವತ್ 2ರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು. ಅವಳನ್ನ ಕರ್ಸಿ ನಮ್ಮಲ್ಲ ಯಾರನ್ನಾರ ಮದ್ವೆ ಆಗಕ್ ಹೇಳಿ, ಇಲ್ಲಾಂದ್ರೆ ಆ ಹೀರೋ ಜೊತೆ ಓಡಾಡೋದನ್ನ ನಿಲ್ಸಕ್ ಹೇಳಿ. ನೋಡಪ್ಪ, ಆಕಿ ಯಾವತ್ತು ಪ್ರೀತಿಯಿಂದ ಹೋದಕ್ಕೆಲ್ಲ, ಆಕಿ ತನ್ನ ಪ್ರೀತಿನ ಅವ್ರಲ್ಲಿ ಕಾಣ್ಲಿಕ್ಕತ್ತಾಳ. ನಿಮಗ್ ಮನಸ್ಸಿದ್ರ ಅವ್ರ ಪ್ರೀತಿ ಮಾಡೋದನ್ನ ನೋಡ್ ಕಲ್ತ್ಕೋರಿ. ಅದ್ ಬಿಟ್ಟು ನನ್ನ ಮುಂದೆ ಏನಾರ ಪುಂಗಿ ಓದ್ಲಿಕ್ ಬಂದ್ರು ಮಾತಾಡ್ಲಿಕ್ಕೂ ಬಾ ಇರಬಾರ್ದು, ಹಂಗ ಬರೀ ಹಾಕ್ಬಿಡ್ತಾನ. ನೋಡಿದ್ರೇನೋ ಒಬ್ಬ ಸ್ಟಾರ್ ಇರೋ ಬೆಲೆ ಸಂಬಂಧಕ್ಕಿಲ್ದಂಗಾಯ್ತು. ಬನ್ರಿ ರೇ, ನಾವೇನಾದ್ರೂ ಸ್ಕೆಚ್ ಹಾಕೋಣ. ನೀವೇನ್ ಹೊಂಟ್ರಿ? ಪಾಪ ಅವ್ರೇನೋ ಮಾಡ್ತಾರಂತ ನೋಡ್ಕೊಂಡ್ ಬರ್ತೀನಿ. ಅವ್ರ ಇವ್ರ ಪಾಪ ಮಾಡೋದನ್ನ ಯಾಕೆ ನೋಡ್ತೀರಿ? ನೀವು ಪಾಪು ಮಾಡೋದ್ರ ಬಗ್ಗೆ ವಿಚಾರ ಮಾಡ್ರಲ್ಲ. ಸಿದ್ಧಾರೂಢ A B C D ತಗೊಳ್ಳಿ, ಇದನ್ನ ತೀಡಿ. ಇದೇನ್ ಡಾಕ್ಟ್ರಮ್ಮ ಹಿಂಗ್ ನೋಡಿರಿ? ನಿಮ್ಮ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸತ್ತೆ. ಇಲ್ಲೇನ್ ನೋಡ್ರಿ, ಸಿನಿಮಾದಲ್ಲಿ ಬಂದ್ ನೋಡಿ. ಸಿನಿಮಾದಲ್ಲಿ ನೋಡಿದ್ರು ಪಕ್ಕ ಕುತ್ಕೊಂಡು ನೋಡೋ ಸಮಾಧಾನ ಸಿಗಲ್ಲ. ನೋಡ್ದೇನೋ ಪಾಠ ಹೇಗ್ ನಡೀತಿದೆ ಅಂತ. ನಡಿಲಿ, ಇವತ್ತು ಅವನ್ಗೆ ಕೊನೆ ಪಾಠ ನಾವು ಕಲ್ಸೋಣ. ಆಕಿ ಇರುತ್ತನ ಅವನ ಹತ್ರ ಹೋಗುದ್ ಹೆಂಗ? ತಾಳ್ಮೆ ತಗೊಳ್ಳೋ ಅರ್ಜೆಂಟ್ ಮುನಿಸ್ವಾಮಿ. ಚತುರ್ಭುಜ ಅವ್ರೆ, ನಿಮಗ್ ನನ್ನ ಹತ್ರನೇ ಇಂಗ್ಲಿಷ್ ಕಲಿಬೇಕು ಅಂತ ಯಾಕೆ ಅನಿಸ್ತು? ಅದೇನೋ ಗೊತ್ತಿಲ್ಲ ಕಣವ, ನಿಮ್ಮ ನೋಡಿದ ತಕ್ಷಣ ಗುರು ಮಾಡ್ಕೋಬೇಕು ಅನ್ನಿಸ್ತು, ಮಾಡ್ಕೊಂಬಿಟ್ಟಿ. ಅಂತೂ ನೀವ್ ಒಳ್ಳೆ ಕಲಾವಿದ್ರು ಅಂತ ಪ್ರೂವ್ ಮಾಡ್ಬಿಟ್ರಿ. ಏನೇ ಕಲೆ ಇದ್ರು ಜನ ಅದನ್ನ ಗುರುತಿಸಿ ಬೆಂತಡ್ದಾಗ್ಲೇ ಅಲ್ವಾ ನಾವು ಕಲಾವಿದ್ರು ಅನ್ನಿಸ್ಕೊಳ್ಳೋದು. ಮಾತೆಲ್ಲ ಎಷ್ಟ್ ಮೋಡಿ ಮಾಡ್ತೀರಾ ಅಂದ್ಮೇಲೆ ಆಕ್ಟಿಂಗ್ ಅಲ್ಲೂ ಮೋಡಿ ಮಾಡೇ ಮಾಡಿರ್ತೀರಾ. ತಿದ್ಲಾ? ನೋಡಿದ್ರೇನ್ರೋ, ಅವಳು ಹೇಳ್ತಾನೆ ಇದ್ದಾಳೆ, ಇವ್ನು ತಿದ್ದುತ್ತಾನೆ ಇದ್ದಾನೆ. ಇವ್ನು ಹೀಗೆ ತಿದ್ದುತ್ತಾ ಕೂತಿದ್ರೆ ನಾವೇನು ಮಾಡಕ್ಕಾಗಲ್ಲ. ನಮ್ಮಂದ ಅವನ ಜೊತೆ ಇಷ್ಟು ಬೇಗ ಇಷ್ಟು ಫ್ರೀಯಾಗಿ ಮೂವ್ ಮಾಡ್ತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಹೇಳುದನ ಕುಜುಬ, ಈ ಹುಡುಗಿಯರನ್ನು ನಂಬಬಾರ್ದಂತೇಳಿ. ಅವ್ರು ಯಾವತ್ತು ಹೇಗೆ ಬಣ್ಣ ಬದಲಾಯಿಸ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ. ನಿನಗೆ ಇಷ್ಟೆಲ್ಲ ಗೊತ್ತಿದ್ರು ಮತ್ತೆ ಹುಡುಗಿಯರಿಂದ ಹೋಗಿ ಓ ಪಿಂಟಿ, ಹಳ್ಳ ಇದೆ ಅಂತೇಳಿ ರಸ್ತೆಯಲ್ಲಿ ಓಡಾಡೋದನ್ನ ಬಿಟ್ಟು ಬಿಡ್ತೇವೆನಾ? ರಸ್ತೆಯನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗುದಿಲ್ವಾ? ಇದು ಕೂಡ ಹಾಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕಾಣ್ತಾನೆ ಇಲ್ಲ, ಅವನೊಬ್ನೇ ಇದ್ದಾನೆ. ನಮ್ ಪ್ಲಾನ್ ನ ಕಾರ್ಯರೂಪಕ್ಕೆ ತರಕ್ಕೆ ಇದು ಒಳ್ಳೆ ಟೈಮು. ಯಾರಣ್ಣ ನೀವು? ಯಾಕೆ ನನ್ನ ಹಿಂದೆ ಬಿದ್ದಿದ್ದಾರೆ? ಹಿಂದೆ ಬರ್ತಿರೋದು ನಾವಲ್ಲ, ನೀನು. ಓ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ಮಿಂದ ನಾನೇ ಕಣ ಬೀಳಿ. ನಾವ್ ಯಾರು ಅಂತ ಗೊತ್ತಾಗುತ್ತೆ. ಸುಮ್ಮನೆ ಮಂದಾಣಿಂದ ಹೋಗೋದನ್ನ ಬಿಟ್ಬಿಡು.
ಅಣ್ಣ ನಾನು ಅವ್ರ ಹಿಂದೆ ಬಿದ್ದಿಲ್ಲ, ಅವ್ರ ತಮ್ಮ ಪಾಠ ಹೇಳಿಸ್ಕೊತವನಿ ಅಷ್ಟೇ. ಪಾಠ ಹೇಳಿಕೊಡಕ್ಕೆ ಬೀದಿಗೆ ಒಬ್ಬೊಬ್ರು ಟೀಚರ್ ಇದ್ದಾರೆ, ಇಲ್ಲಿಗೆ ಯಾಕೆ ಬಂದೆ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕಣ್ಣ, ಸುಮ್ಮನೆ ಹೊಟ್ಟೋಗ್ಬಿಡ್ರಣ. ಯಾಕೂಡ ಹೋಗ್ಬೇಕು ನೋಡು, ನೀನು ಸಿನಿಮಾದೊಳಗೆ ಇರ್ಬೋದು, ನಮ್ತಾವಲ್ಲ ತಿಳ್ಕ ಅಂತ ಮಾತೆಲ್ಲ ಆಡ್ಬೇಡ್ರಣ, ಮೊದ್ಲೇ ಮನಸ್ಸು ಸರಿ ಇಲ್ಲ, ಸುಮ್ಮನೆ ಹೊಂಟೋಗ್ಬಿಡಿ. ನಾವು ಸುಮ್ಕ ಹೋಗಕ್ ಬಂದಿಲ್ಲ, ನಿನ್ಗ ಹೋಗಾಕಕ್ ಬಂದಿದ್ದೀವಿ ತಿಳ್ಕ. ಯಾರೇ ನೀವೆಲ್ಲ? ಯಾಕೆ ಇವ್ರ ಸುತ್ತಿದ್ದೀರಾ? ನಾವೆಲ್ಲ ಇವ್ರ ಅಭಿಮಾನಿಗಳು, ಇವ್ರ ಹತ್ರ ಆಟೋಗ್ರಾಫ್ ತಗೊಳಕ್ ಬಂದಿದೀವಿ. ಆಟೋಗ್ರಾಫ್ ಕೇಳೋ ಸ್ಟೈಲ್ ಏನ್ರಿ ಇದು? ನಾವು ಪಕ್ಕ ಲೋಕಲ್ಲು, ಈ ಚತುರ್ಭುಜನ ಎದುರಿಸೋಕೆ ಅಷ್ಟಭುಜಗಳು ಬಂದಿದ್ದೀವಿ. ಸರ್ ಬನ್ನಿ ಸರ್, ಇಲ್ಲಿಂದ ಹೋಗೋಣ. ಅವನನ್ನ ಹೋಗೋದಕ್ಕೆ ನಾವು ಬಿಟ್ರೆ ತಾನೆ. ಮರ್ಯಾದೆಯಲ್ಲಿ ಇವಳನ್ನ ಬಿಟ್ಟು ದೂರ ಹೋಗಿ ನಿನ್ನ ಪ್ರಾಣ ಉಳಿಸ್ಕೋ, ಇಲ್ಲಾಂದ್ರೆ ನಿನ್ನನ್ನ ಬರೇ ಪೋಸ್ಟರ್ಲ್ಲೇ ನೋಡ್ಬೇಕಷ್ಟೇ. ಅವನೇ ಅಂತ ಎಗರಾಡಬೇಡಿ, ಪಾಪ ಬಂದ್ರೆ ರಿಲೀಸ್ಗಿಂತ ಮುಂಚೆ ಸಿನಿಮಾನ ಇಲ್ಲೇ ತೋರಿಸ್ಬಿಡ್ತೀನಿ. ಈ ರೀತಿ ಸಿನಿಮಾ ಡೈಲಾಗ್ ಹೊಡೆದ್ ಬಿಟ್ರೆ ನಾವು ಹೊಟ್ಟೋಗ್ತೀವ? ಬಾರಲ್ಲೇ ಒಂದ್ ಕೈ ನೋಡೇ ಬಿಡೋಣ. ಅಣ್ಣ ಒಂದೇ ಒಂದ್ ನಿಮಿಷ, ನಮ್ಮವ್ವ ಪಾಠ ಹೇಳ್ಕೊಡೋ ಮೇಡಮ್ಗೆ ಏನು ಕಷ್ಟ ಬರ್ದಿರೋ ಹತ್ರ ನೋಡ್ಕೊಂಬಗ ಅಂತ ಹೇಳ್ ಕಳ್ಸವಳೆ. ಡಾಕ್ಟ್ರಮ್ಮ ಈ ಬಳಪ ತಕೊಂಡು ಆ ಸೈಡಲ್ಲಿ ಕೂತ್ಕೊಂಡು ಎಕ್ಸ್ರೇನ ತಿತ್ತಾರವ, ಬಂದ್ಬಿಡ್ತೀನಿ. ಹೋಗವ್ವ ಬರ್ತೀನಿ, ಹೋಗವ್ವ. ನಾನೇ. ಹಾಗಾದ್ರೆ ಇವರೆಲ್ಲ ಯಾರು? ನಾನು ಫೇಸ್ಬುಕ್ ಮಂಜ. ನಾನು ಮಾಟದ ಗೊಂಬೆ. ದಯವಿಟ್ಟು ಕ್ಷಮಿಸ್ಬಿಡ್ರೋಣ, ನೀವ್ ಯಾರು ಅಂತ ಗೊತ್ತಾಗದೆ ಹೊಡೆದ್ಬಿಟ್ಟೆ. ನೀವೆಲ್ಲ ಯಾಕ್ರಿ ಇವ್ರನ್ನ ಹೊಡೆಯಕ್ ಬಂದಿದ್ದೀರಾ? ಎಲ್ಲ ನಿನ್ಗೋಸ್ಕರ ಮಂದ. ನನ್ಗೋಸ್ಕರನಾ? ಹೌದು, ನೀನ್ ಇವ್ರ ಜೊತೆ ಸುತ್ತದನ್ನ ನಮ್ ಕೈಲಿ ನೋಡಕ್ ಆಗ್ಲಿಲ್ಲ, ಅದಕ್ಕೆ ಈಗ ಬಂದ್ವಿ. ಆದ್ರೆ ಇವ್ರು ನೋಡಿದ್ರೆ ನಮ್ಮನ್ನೇ ಸುತ್ತಿ ಸುತ್ತಿ ಹೊಡೆದ್ಬಿಟ್ರು. ಈಗ್ಲಾದ್ರೂ ಗೊತ್ತಾಯ್ತಲ್ಲ, ನಮ್ ಚತುರ್ಭುಜ ಮುಂದೆ ಯಾರು ಗೆಲ್ಲಕ್ ಆಗೋದಿಲ್ಲ, ಎಲ್ಲಾರು ಸೋಲ್ಲೇಬೇಕು. ಸೋತಿರ್ಬಹುದಾ, ಆದ್ರೆ ಸತ್ತಿಲ್ಲ, ಮುಂದೆ ಎಂತ ಅಂತ ತೋರಿಸ್ತೇವೆ.